ನೀರಿಗೆ ಒಂದು ಮುದ್ದೆ ಆಗುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು ನೀರಿದು, ಜಾಸ್ತಿ ಬಿಸಿ ಆದರೆ ಗಂಟಾಗ್ತದೆ. ಇಷ್ಟು ಹಿಟ್ಟು ಹಾಕೊತಾ ಇದ್ದೀನಿ. 3 ಮುದ್ದೆಗೂ ಅಷ್ಟು ಸಾಕಾ? ಇದನ್ನು ಕುದಿಯೋಕ್ಕೆ ಹಾಕೊತಾ ಇದ್ದೀನಿ. ಓಕೆ. ತಿರುಗಿಸ್ಕೊತಾ ಇರಬೇಕು ಕುದಿಯೋ ತನಕ. ಗಟ್ಟಿ ಆಗ್ತಾ ಇದೆ ಈಗ. ಗಟ್ಟಿ ಆಗ್ತಾ ಇದೆ. ಇಷ್ಟು ಗಟ್ಟಿ ಇರಬೇಕು. ಅಕಸ್ಮಾತ್ ಗಟ್ಟಿ ಆಯ್ತು ಅಂದರೆ ಇದು ಸ್ವಲ್ಪ ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ. ಅಕಸ್ಮಾತ್ ತೆಳ್ಳಗಾದ್ರೂ ಸ್ವಲ್ಪ ನೀರಿಗೆ ಈ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ಅದಕ್ಕೆ ಬರಬೇಕು. ಏನಿದ್ರೆ ಅದಕ್ಕೆ ಹಿಂಗೆ ಕುದಿತಾ ಇದ್ದಾಗ ಏನು ತಿರುಗಿಸೋದು ಬೇಕಾಗಿಲ್ಲ. ಕುದಿಯೋಕ್ಕೆ ಸ್ಟಾರ್ಟ್ ಆಗೋ ತನಕ ತಿರುಗಿಸ್ತಾರೆ. ಇದು ಒಂದು 5 ಮಿನಿಟ್ಸ್ ಬೇಯಬೇಕು. ಇವಾಗ ಬೆಂದಿದೆ. ಕೆಲವರು ಉಪ್ಪು ಹಾಕೊಂತಾರೆ ಇದಕ್ಕೆ, ಬೇಕಂತ ನಾವು ಹಾಕಲ್ಲ. ಇಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ. ಕುದ್ಮೇಲೆ ಎಕ್ಸ್ಟ್ರಾ ಹಿಟ್ಟು ಹಾಕ್ತೇನೆ. ಇದನ್ನು ಹೊಂದಿಸುತ್ತೆ. ಊರಿನ ಅಕಸ್ಮಾತ್ ಬಿಸಿ ಆಯ್ತಾಗ ಅಂದರೆ ಊರಿನ ಸ್ವಲ್ಪ ಸಣ್ಣ ಮಾಡಬೇಕು. ಆಮೇಲೆ ಪುನಃ ಜಾಸ್ತಿ ಮಾಡಬೇಕಾಗ್ತದೆ. ಈ ಥರ ಮಾಡಿದ್ರೆ ಗಂಟಾಗಲ್ಲ. ಅಕಸ್ಮಾತ್ ಮುದ್ದೆ ಗಟ್ಟಿ ಬೇಕು ಕೆಲವ್ರಿಗೆ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ರೆ ಗಟ್ಟಿ ಆಗಿದೆ. ಅಕಸ್ಮಾತ್ ಜಾಸ್ತಿ ಹಿಟ್ಟು ಹಾಕಿ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡು ರೆಡಿ ಇಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿರುಗ್ತಾರೆ. ಮುದ್ದೆ ಚೆನ್ನಾಗಿ ಬೆಂದಾಗ ಈ ಥರ ತಳ ಬಿಡುತ್ತೆ. ಇವಾಗ ಇದು ಆಫ್ ಮಾಡ್ತಾ ಇದ್ದೀನಿ. ಹೊಟ್ಟೆ ತಗೊಂಡು ನೀರು ಹಾಕ್ಕೊಂಡೆ ಪ್ರೆಸ್ ಮಾಡ್ದಂಗೆ ಹಾಕಬೇಕು. ಅಂಟ್ಕೊಳ್ಳಲ್ಲ ಬಟ್ಟೆಗೆ. ಮುದ್ದೆನ ಹಿಂಗೆ ಕೀಳಬಾರ್ದು. ಹಿಂಗೆ 2 ಬೆರಳಲ್ಲಿ ಹಿಂಗೆ ಮುರ್ಕೊಂಡು ಹಿಂಗೆ ಊಟ ಮಾಡಬೇಕು. ಇದ್ಯಾರಿಗೆ ಮುದ್ದೆ? ಮುದ್ದೆ ಇದು ರಾಕಿ. ನಮ್ಮ ಮನೇಲಿ ಇನ್ನೊಬ್ಬ ಇದ್ದಾನೆ ಮುದ್ದೆ. ಅವನಿಗೆ ಹೆಂಗೆ ಹಾಕ್ತೀಯಮ್ಮ? ಸಾಂಬಾರು ಹಾಕ್ತೀಯ? ಹಂಗೆ ತುಪ್ಪ ಮುದ್ದೆ.